ನಮಸ್ಕಾರ ವೀಕ್ಷಕರೇ, ನಾನು ಪ್ರಭುಸ್ವಾಮಿ ನಾಟೇಕರ್. ಇತ್ತೀಚಿನ ದಿನಗಳಲ್ಲಿ ವಿದೇಶಕ್ಕೆ ಹೋಗಿ ಉತ್ತಮವಾದ ಸಂಬಳ ಪಡಿಬೇಕು, ಅದರಿಂದ ಉತ್ತಮವಾದಂತಹ ಜೀವನ ಕಟ್ಕೋಬೇಕು ಅನ್ನೋ ಹಂಬಲ ಯುವಕರಿಗೆ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಯುವಕರು ಕೆಲವೊಂದು ಸಂಸ್ಥೆಗಳ ಮೂಲಕ ವಿದೇಶಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಬಹಳಷ್ಟು ಸಂಸ್ಥೆಗಳು ಅಕ್ರಮವಾಗಿರ್ತವೆ. ಯುವಕರ ನಿರುದ್ಯೋಗ ಸಮಸ್ಯೆಯನ್ನ ಅರ್ಥಕೊಂಡು ಅವರ ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ವರ್ಷದ ಅಂಕಿ ಅಂಶವನ್ನ ಗಮನಿಸೋದಾದ್ರೆ, ವಿದೇಶದಲ್ಲಿ ಸಿಲುಕಿದಂತಹ ಸುಮಾರು 4,000ಕ್ಕೂ ಅಧಿಕ ಯುವಕರನ್ನು ಭಾರತ ಸರ್ಕಾರ ರಕ್ಷಿಸಿದೆ. ಈ ಬಗ್ಗೆ ಕನ್ನಡಿಗರು ಸೇರಿದಂತೆ ಭಾರತೀಯರು ಯಾವ ರೀತಿಯಲ್ಲಿ ಕಷ್ಟಪಡ್ತಾರೆ ವಿದೇಶದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಜೊತೆನಲ್ಲಿ. ಸೌದಿ ಅರೇಬಿಯಾದಲ್ಲಿರುವ ರವಿ ಮಹಾದೇವ್ ಅವರು ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂತಾರೆ. ನಮಸ್ಕಾರ ಮಹಾದೇವ್ ಅವರೇ. ವಿದೇಶಕ್ಕೆ ಹೋದ್ರೆ ಹೆಚ್ಚಿನ ಸಂಬಳ ಪಡಿಬಹುದು ಅನ್ನೋದು ಯುವಕರಲ್ಲಿ ಒಂದು ಹಂಬಲ. ಸೊ ನನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಅಲ್ಲಿ ನೀವು ಚೆನ್ನಾಗಿ ನೋಡ್ಕೋಬಹುದು ಅಂತ ಹೇಳಿ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಫಸ್ಟ್ ನೀವು ಹೇಳಿದ್ದು ನಿಜ. ಬಹುತೇಕ ಭಾರತೀಯರು, ಅದರಲ್ಲೂ ಮಧ್ಯಮ ವರ್ಗದವರು, ಬದುಕು ಕಟ್ಕೊಳ್ಳೋಕೋಸ್ಕರ ವಿದೇಶಗಳಲ್ಲಿ ಬರ್ತಾರೆ. ಕಾರಣ ಇಷ್ಟೇ, ನಮ್ಮ ಇಂಡಿಯನ್ ರುಪೀಸ್ಗೂ ಮತ್ತೆ ವಿದೇಶದಲ್ಲಿರುವ ಕರೆನ್ಸಿಗೂ ಎಕ್ಸ್ಚೇಂಜ್ ರೇಟ್ ಇಂದ ನಮಗೆ ಕಂಪ್ಯಾರಿಸನ್ ಮಾಡಿದ್ರೆ ಬಹಳಷ್ಟು ದೊಡ್ಡ ಮೊತ್ತದ ಉಳಿತಾಯ ಆಗತ್ತೆ. ಅದರಿಂದ ಅವರ ಫ್ಯೂಚರ್ ಅಥವಾ ಅವರ ಏನಾದ್ರು ಸಾಲಗಳಿದ್ರೆ ಸಾಲಗಳು ತೀರಿಸ್ಕೋಬಹುದು, ಮತ್ತೆ ಬದುಕು ಕಟ್ಕೋಬಹುದು. ಒಂದಷ್ಟು ವರ್ಷ ಕೆಲಸ ಮಾಡ್ಕೊಂಡು ವಾಪಸ್ ಹೋಗಿ ನೆಲೆ ಕಾಣ್ಬೋದು ಅಂತ ಹೇಳಿ ಬಹಳ ಜನ ಇಂಡಿಯನ್ಸ್ ವಿದೇಶಗಳಿಗೆ ಮುಖ ಮಾಡ್ತಾರೆ. ಅದೇ ನಿಮಗೆ ಬಹಳಷ್ಟು ಜನ ವಿದೇಶಗಳಿಗೆ ಹೋಗ್ತಾರೆ. ಆದ್ರೆ ದೊಡ್ಡ ದೊಡ್ಡ ಈಗ ರಷ್ಯಾ, ಅಮೆರಿಕ ಅಂತ ರಾಷ್ಟ್ರಗಳಿಗೆ ಹೋಗಲ್ಲ, ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಹೋಗ್ತಾರೆ, ಅಲ್ಲಿ ಸಿಲುಕ್ತಾರೆ. ಸೊ ಇಂಥ ಸಮಯದಲ್ಲಿ ಏನೇ ಸಮಸ್ಯೆಗಳು ಎದುರಾಗಬಹುದು ಅಂತ ಅವ್ರಿಗೆ? ಬಹುತೇಕ ಸಮಸ್ಯೆಗಳಂತ ಹೇಳಿದ್ರೆ ಬಹಳ ಜನ ಮೋಸ ಹೋಗ್ತಾರೆ. ಬಹಳಷ್ಟು ಈ ಏನಂತಾರಲ್ಲ, ರೆಕ್ರೂಟಿಂಗ್ ಏಜೆನ್ಸಿಗಳು ಅಂತ ಹೇಳಿ ನಾವು ಇಂಡಿಯಾದಲ್ಲಿ ಏನಷ್ಟು ಬಹಳಷ್ಟು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಹೀಗೆ ಒಬ್ಬರಿಂದ ಇನ್ನೊಬ್ರು ರೆಫರೆನ್ಸ್ ತಗೊಂಡು ಒಂದಷ್ಟು ಏಜೆಂಟ್ಗಳು, ಬಹುತೇಕ ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರಲ್ಲ. ಇಂಥ ಫ್ರಾಡ್ ಏಜೆಂಟ್ಸ್ ಗಳು ಏನ್ ಮಾಡ್ತಾರೆ, ಅವ್ರು ಯಾರು ವಂಚನೆಗಳು ಮಾಡ್ಲಿಕ್ಕೆ ಒಂದಿಷ್ಟು ಬಲೆಯನ್ನ ಹೂಡ್ತಾರೆ. ಐ ಕ್ಯಾಚಿ ಅಡ್ವರ್ಟೈಸ್ಮೆಂಟ್ ಮತ್ತೆ ಹೈ ಸ್ಯಾಲರಿ ಪ್ಯಾಕೇಜ್ ಬಗ್ಗೆ ಒಂದಷ್ಟು ಅಡ್ವರ್ಟೈಸ್ಮೆಂಟ್, ಈ ತರ ಆಮಿಷಗಳನ್ನ ಹೊಡ್ತಾರೆ. ಮತ್ತೆ ಈ ರೀತಿ ಹೇಳೋಕೆ ಅವ್ರಿಗೆ ಗೊತ್ತಿರುತ್ತೆ, ಬಹಳ ಈ ನಮ್ಮ ದೇಶದಲ್ಲಿರೋ ಜನಗಳು ಅಸಹಾಯಕರು ಮತ್ತೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇದ್ರೆ ಈ ಆಸೆಯಿಂದ ಪಾಪ ಅವ್ರೇನ್ ಮಾಡ್ತಾರೆ, ಇಂತಹ ಜಾಹೀರಾತುಗಳನ್ನ ನೋಡ್ಕೊಂಡು ಅದನ್ನ ನಂಬಿ ಇಂತಹ ಮೋಸದ ಜಾಲಕ್ಕೆ ಬಿದ್ದೋಗ್ತಾರೆ. ಸೊ ಹೆಚ್ಚಿನ ಜನರು ಈಗ ಮೋಸ ಜಾಲಕ್ಕೆ ಸಿಲುಕಿರೋದು ಸೈಬರ್ ಕ್ರೈಮ್ಗಳಲ್ಲಿ ಜಾಸ್ತಿಯಾಗಿ ವರದಿ ಆಗ್ತದೆ ಇತ್ತೀಚೆಗೆ. ಸೊ ಇದು ಯಾವ ರೀತಿಯಲ್ಲಿ ಅದು ನಿಮ್ಮ ವಿದೇಶದಲ್ಲಿ ಯಾವ ರೀತಿ ಆಕರ್ಷಣೆಗೊಳಗಾಗ್ತಾರ, ಅಥವಾ ನಿಜವಾಗ್ಲೂ ಜನ ಸಿಗಾಕ ಪರದಾಡೋದು ಹೆಂಗೆ ಅದು? ಈಗ ಹೇಗೆ ಹೇಳ್ಬೋದು ಅಂದ್ರೆ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಈ ಸೈಬರ್ ಕ್ರೈಮ್ಸ್ ನಡೀತಾ ಇದೆ. ಬಹಳಷ್ಟು ವಿಚಾರಗಳು ಈಗ ನೋಡಿ, ನಮ್ ದೇಶದಲ್ಲೇ ಬೆಂಗಳೂರಿನಲ್ಲೇ ಬಹಳಷ್ಟು ಸೈಬರ್ ಕ್ರೈಮ್ ಆಗ್ತಾ ಇದೆ. ಇಂಡಿಯಾದಲ್ಲೇ ಒಂದಷ್ಟು ಕಾಲ್ ಸೆಂಟರ್ ತರ ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ದೊಡ್ಡ ಸ್ಕ್ಯಾಮ್ ನಡೀತು. ಹಾಗೆ ವಿದೇಶಗಳಲ್ಲಿ ಏನ್ ಮಾಡ್ತಾರೆ, ನಿಮ್ಮ ಅಕೌಂಟ್ಸ್ ಅನ್ನ ಹ್ಯಾಕ್ ಮಾಡಿ ನಿಮ್ಮ ಹಣಗಳನ್ನ ಏನಂತಾರಲ್ಲ ತಗೊಳ್ಳಿಕ್ಕೋಸ್ಕರ ಇದೊಂಥರ ಹಗಲು ದರೋಡೆ ಆಗೋಗಿದೆ. ಈ ಕಾಲ್ ಸೆಂಟರ್ ಬೇಸ್ ಮೇಲೆ ಮತ್ತೆ ಈ ತರದ ಅವ್ರನ್ನೆಲ್ಲ ಒಂಥರ ಏನ್ ಹೇಳ್ತೀವಿ ನಾವು, ಅವರನ್ನ ಮೋಸಗೊಳಿಸಿ ಒಂದಿಷ್ಟು ಪರಿಸ್ಥಿತಿಯಲ್ಲಿ ಕೂರಿಸ್ಕೊಂಡು ಅವ್ರು ಮತ್ತೆ ವಾಪಸ್ ಹೋಗ್ಬಾರ್ದು, ಮತ್ತೆ ಏನಾದ್ರು ಬಲೆ ಬೀಸ್ಕೊಂಡು ಅವ್ರದ್ದೇನೋ ವೀಕ್ನೆಸ್ ಇಟ್ಕೊಂಡು ಬ್ಲಾಕ್ ಮಾಡಿ ಇಟ್ಕೊಳ್ತಾರೆ. ಆ ಬ್ಲಾಕ್ ಮೇಲಿಂಗ್ ಇಟ್ಕೊಂಡು ಅವ್ರನ್ನ ಈ ಜಾಲಕ್ಕೆ ಬಲವಂತವಾಗಿ ತಳ್ಳಿರ್ತಾರೆ. ಇತ್ತೀಚೆಗೆ ಒಂದಷ್ಟು ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಒಂದಷ್ಟು ಜನ ರೆಸ್ಕ್ಯೂ ಮಾಡಿ ವಾಪಸ್ ನಮ್ ದೇಶಕ್ಕೆ ವಾಪಸ್ ಕರ್ಕೊಂಡು ಹೋದ್ರು. ನೀವ್ ಯಾವ್ದಾದ್ರು ರೆಕ್ರೂಟ್ಮೆಂಟ್ ಅಥವಾ ನೀವೇನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ದಯಮಾಡಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ವೆರಿಫೈಡ್ ಅಥವಾ ಲೈಸೆನ್ಸ್ಡ್ ಆಗಿರುವಂತಹ ಏಜೆಂಟ್ ಗಳನ್ನೇ ಬಳಸಿ. ಉದಾಹರಣೆಗಾಗಿ ನಾವು ಕಳೆದ ವರ್ಷ ನಾನು ಅಂಕಿ ಅಂಶ ನೋಡೋದಾದ್ರೆ ಸರಿಸುಮಾರು 4,000ಕ್ಕೂ ಹೆಚ್ಚು ಜನರು ನಮ್ಮ ಭಾರತಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಅದರಲ್ಲೂ ಕನ್ನಡಿಗರು ಸರಿಸುಮಾರು 500ಕ್ಕಿಂತ 800 ಜನ ಇದ್ದಾರೆ. ಸೊ ನಿಮ್ಗೆ ಯಾವ ಆಮಿಷಗಳು ಜಾಸ್ತಿ ಹೊಡ್ತಾರೆ ಸರ್? ಓನ್ಲಿ ದುಡ್ಡು ಒಂದೇನಾ ಅಥವಾ ಬೇರೆ ಏನಾದ್ರು ಆಮಿಷಗಳು ಹೊಡ್ತಾರ ಅಂತ ಇವರು? ಇಲ್ಲ, ನೀವು ಹೇಳಿದಂಗೆ ಅದೇ ಮೇಜರ್ ಏನಪ್ಪಾ ಅಂದ್ರೆ ಮನಿ, ಹಣದ ಆಮಿಷ ಒಂದೇ. ಅದ್ ಬಿಟ್ರೆ ಏನೋ ಬಹಳ ಜನ ಹೊರಗಡೆ ಬಂದಿದೀವಿ, ಈಗ ಬಂದಿರ್ತಾರೆ, ಒಂದಿಷ್ಟು ಸಾಲ ಮಾಡಿ ಏಜೆಂಟ್ ದುಡ್ಡು ಕೊಟ್ಟಿರ್ತಾರೆ. ಬಣ್ಣದ ಆಸೆಗಳು ಅವ್ರ ಕುಟುಂಬದಲ್ಲಿ ಮತ್ತು ಅವ್ರ ಏನೋ ಸ್ನೇಹಿತರ ವರ್ಗದಲ್ಲಿ ಹೇಳ್ಕೊಂಡಿರ್ತಾರೆ, ನಾವು ಹೊರಗಡೆ ಹೋಗಿರ್ತೀವಿ ಅಂತ ಹೇಳಿ. ಹಿಂಗ್ ಬಂದ್ಮೇಲೆ ಏರ್ಪೋರ್ಟ್ ಬರ್ತಿದ್ದಂಗೆ ಅವ್ರ ಪಾಸ್ಪೋರ್ಟ್ ಕಿತ್ಕೊಳ್ಳೋದು ಅಥವಾ ಅವ್ರನ್ನ ಹೆದರ್ಸೋದು, ನಾವ್ ಈ ಕೇಸ್ ನಲ್ಲಿ ನಿಮ್ಮನ್ನ ಲಾಕ್ ಮಾಡಿಸಿ ಕೂರ್ಸಿದ್ರೆ ನೀವು ಇನ್ನಿಂದ ಇನ್ನೆಲ್ಲಿಗೂ ಹೋಗಕ್ ಆಗಲ್ಲ, ನಿಮ್ಮನ್ನ ಜೈಲ್ಗೆ ಹಾಕ್ಸ್ಬೋದು, ಈ ತರ ಒಂದಷ್ಟು ಬೆದರಿಕೆಗಳು
ಬೆದರಿಕೆ ತಂತ್ರಗಳನ್ನು ಮಾಡ್ಬೋದು. ಈ ತಂತ್ರಗಳನ್ನ ಅನುಸರಿಸಿ ಪಾಪ ಜನಗಳಿಗೆ ಯಾವ ತರ ಕಿರುಕುಳ ಸಿಗ್ಬೋದು ಸರ್ ಅಲ್ಲಿ ಮಾನಸಿಕವಾಗಿ? ನಿಮ್ಗೆ ಏನಾದ್ರು ಆ ತರ ಬರೀ ಗಮನಕ್ಕೆ ಬಂದಿದೆ ಯಾವ್ದಾದ್ರು ಅಂತ? ಬಹಳಷ್ಟು ಜನ ನಮ್ಮವರೇ ಈಗ ನೋಡಿ, ಈಗ ಯೂಶಲಿ ನೀವು ಸೈಬರ್ ಕ್ರೈಮ್ಸ್ ನಡಿಬೇಕು ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ರೀಜನಲ್ ಆಗಿ ಈಗ ಭಾಷೆ ತುಂಬಾ ಇಂಪಾರ್ಟೆಂಟ್ ಆಗೋಗುತ್ತೆ. ಹೌದು. ಈಗ ಯಾರೋ ಕನ್ನಡದವ್ರು ಮೋಸ ಮಾಡ್ಬೇಕು ಅಂದ್ರೆ ಕನ್ನಡದಲ್ಲೇ ಅವ್ರು ಮಾತಾಡ್ಬೇಕು ಅವ್ರನ್ನ. ಈ ರೀತಿ ಹೌದು, ಕಾಲ್ ಹೌದು. ಸೆಂಟರ್ಸ್ ಅಥವಾ ಈ ಇಂಡಿಯನ್ಸ್ ನ ನೀವು ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಬಹುತೇಕ ಹಿಂದಿಯಲ್ಲಿ ಅಥವಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಅವರದೇ ಆದಂತಹ ಭಾಷೆಗಳಲ್ಲಿ ಮಾತಾಡಿಸಿ ಅವ್ರ ಹತ್ರ ಡೇಟಾನ್ ಕದೀತಾರೆ. ಡೇಟಾ ಕದ್ದು ಅದರಿಂದ ಅವರ ಹಣನ ಕದಿಯುವಂತಹ ಸುಮಾರಷ್ಟು ಪ್ರಕರಣಗಳು ನಮ್ ಗಮನಕ್ಕೆ ಬಂದಿದೆ. ಓ, ಸೊ ಇಂಥ ಟೈಮಲ್ಲಿ ಸರ್ ನೀವು ಈಗ ಅನಿವಾಸಿ ಬರ್ತಿರಾಗೆ ಸುಮಾರು ಜನ ಬರ್ತಾ ಇರ್ತಾರೆ. ಸೊ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕು ಅವ್ರಿಗೆ? ಸೊ ಬಹಳಷ್ಟು ಜನ ಇಂಥ ಸಿಗಾಕೊಂಡಾಗ ಅವ್ರು ಏನು ಮಾಡಕ್ಕಲ್ಲ, ಪಾಸ್ಪೋರ್ಟ್ ಕಿತ್ಕೊಂಡಿರ್ತಾರೆ, ಅವ್ರಿಗೆ 4 ಕಾಂಟ್ಯಾಕ್ಟ್ಗಳು ತಪ್ಪಿಸ್ತಾರೆ. ಸೊ ಅಂತ ಸಮಯದಲ್ಲಿ ಏನ್ ಮಾಡಬೇಕು ಯುವಕರು ಅಂತ? ಸಿಂಪಲ್ ಸರ್, ನೀವು ಯಾವ್ದೇ ವಿಷಯಕ್ಕೂ ನೀವು ತಪ್ಪು ಮಾಡ್ತಾ ಇಲ್ಲ ಅಥವಾ ನಿಮ್ಗೆ ತಪ್ಪು ನಡೀತಾ ಇದೆ ಅಂತ ಹೇಳಿದ್ರೆ ದಯಮಾಡಿ ಅದ್ರ ವಿರುದ್ಧ ಧ್ವನಿ ಎತ್ತಿ. ಹೆದರ್ಕೋಬೇಡಿ ದಯವಿಟ್ಟು. ನೀವು ಧೈರ್ಯವಾಗಿದ್ದಷ್ಟು ನೀವು ಆ ಸಮಸ್ಯೆ ಅಥವಾ ಆ ಜಾಲದಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಧೈರ್ಯವಾಗಿರಿ. ಅದಕ್ಕಾಗೆ ಪ್ರತಿಯೊಂದು ದೇಶಗಳಲ್ಲಿ ಆಯಾ ದೇಶದಲ್ಲಿ ನಮ್ಮ ಭಾರತದ ರಾಯಭಾರಿ ಕಚೇರಿ ಇರುತ್ತೆ, ಕೌನ್ಸುಲೇಟ್ ಜನರಲ್ ಆಗಿರ್ಬೋದು ಅಥವಾ ಇಂಡಿಯನ್ ಎಂಬೆಸಿ ಇರ್ಬೋದು. ನೀವು ಅಲ್ಲಿಯ ಪ್ರತಿನಿಧಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಇದಕ್ಕೆ ಅಂತ ಹೇಳಿ ಒಂದು 24x7 ನಮ್ದು ಹೆಲ್ಪ್ ಲೈನ್ ಇರುತ್ತೆ. ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಈಗ ಎಲೆಕ್ಟ್ರಾನಿಕಲಿ ನಾವು ಎಲ್ಲರನ್ನೂ ರೀಚ್ ಮಾಡ್ಬೋದು, ಏನ್ ದೊಡ್ಡ ವಿಷಯ ಆಗಲ್ಲ. ಇನ್ ಕೇಸ್ ನಮ್ಗೆ ಅಲ್ಲಿ ಸ್ಪಂದಿಸಿಲ್ಲ ಅಂದ್ರೆ ನಾವು ನಮ್ಮ ವಿದೇಶಾಂಗ ಸಚಿವಾಲಯನೂ ಕೂಡ ಸಂಪರ್ಕ ಮಾಡಬಹುದು. ಅದು ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ಒಂದು ಸಚಿವಾಲಯ ಮಾಡ್ಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡಿದ್ರು. ಹಾಗಾಗಿ ಕರ್ನಾಟಕದಲ್ಲೇ ಒಂದು ಕರ್ನಾಟಕ NRI ಫೋರಂ ಅನ್ನೋ ಒಂದು ವೇದಿಕೆ ಇದೆ. ಅದು ಕರ್ನಾಟಕ ರಾಜ್ಯ ಸರ್ಕಾರದ ಅಂಗಸಂಸ್ಥೆ. ನೀವು ಅಲ್ಲೂ ಕೂಡ ಸಹಾಯ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ಸದಸ್ಯ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮಮ್ಮ ಅಂತಿದ್ದಾರೆ. ಮತ್ತೆ ಇತ್ತೀಚೆಗಷ್ಟೇ ವಿಧಾನ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶಿತರಾದಂತ ಆರ್ತಿ ಕೃಷ್ಣ ಅವರು ಇದ್ದಾರೆ. ಇವ್ರ ಸಹಾಯನೂ ನೀವು ಪಡ್ಕೋಬಹುದು. ಈಗ ನೀವು ಹೇಳಿದ್ರೆ ಸಹಾಯ ಅವ್ರು ಪಡ್ಕೋಬಹುದು, ಆದ್ರೆ ಈ ವಂಚಕ ಜಾಲ ಏನಾಗಿದೆ, ಪಾಪ ಯುವಕರನ್ನ ಅಲ್ಲೇ ಕಟ್ಟಾಕ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ಗೊತ್ತಿರಲ್ಲ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೆಂಗೆ ಏನು ಎತ್ತ ಅಂತ ಸಮಯದಲ್ಲಿ ಅವರ ಸಂಬಂಧಿಕರು, ಭಾರತದಲ್ಲಿರೋ ಸಂಬಂಧಿಕರು ಅಪ್ರೋಚ್ ಮಾಡ್ಬೋದಾ ಅಂತ? ಖಂಡಿತವಾಗ್ಲೂ ಅಪ್ರೋಚ್ ಮಾಡ್ಬೋದು. ಬರೀ ಭಾರತ ದೇಶದಲ್ಲಿ ಇರೋ ನಮ್ಮ ಅವರ ಸಂಬಂಧಿಕರು ಅಥವಾ ಕುಟುಂಬಸ್ಥರು ಅಥವಾ ಸ್ನೇಹಿತರು ಯಾರಾದ್ರೂ ಇದ್ರೆ ಇಂಥ ವಿಷಯಗಳ ಗಮನಕ್ಕೆ ಬಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ನಾನು ಹೇಳಿದಷ್ಟು ಈಗ ಹೇಳಿದ್ನಲ್ಲ ಆ ಸಂಸ್ಥೆಗಳಿಗೆ ಸಂಪರ್ಕ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ದೇಶದಲ್ಲೂ ಆಯಾ ದೇಶದಲ್ಲಿ ನಮ್ಮ ಇಂಡಿಯನ್ ಆರ್ಗನೈಸೇಷನ್ಸ್ ಇರುತ್ತೆ, ಕನ್ನಡ ಸಂಘಗಳಿರುತ್ತೆ. ಇಂತಹ ಸಂಸ್ಥೆಗಳನ್ನ ನೀವು ಕೂಡ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಸಹಾಯ ಸಿಗುತ್ತೆ. ಸೊ ಯಾಕೆ ಈ ನಿಮಗೆ ದೊಡ್ಡ ದೊಡ್ಡ ರಾಷ್ಟ್ರ, ಈಗ ಅಮೆರಿಕ, ರಷ್ಯಾ, ಸೊ ಇಂಥ ಆಸ್ಟ್ರೇಲಿಯಾ ಅಂತಾರಾಷ್ಟ್ರ ಹೊರತುಪಡಿಸಿ ಈ ಕಾಂಬೋಡಿಯಾ, ಮಾಲ್ಡೀವ್ಸ್ ಅಂತ ರಾಷ್ಟ್ರಗಳೇ ಹೆಚ್ಚಾಗಿ ಕ್ರೈಮ್ಗಳಲ್ಲಿ ಜಾಸ್ತಿ ಭಾಗಿಯಾಗ್ತವೆ. ಏನಿರ್ಬೋದು ಸರ್ ಅದರಲ್ಲಿ? ಈಗ ಎರಡೇ ವಿಚಾರ. ಈ US ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ ಯಾರು ಹೋಗ್ತಾರೆ ಅವರೆಲ್ಲ ವೈಟ್ ಕಾಲರ್ಡ್ ಜಾಬ್. ಹೆಚ್ಚಿನ ಜನ ಅತ್ಯಂತ ಉನ್ನತ ಶ್ರೇಣಿಯಂತಹ ಉದ್ಯೋಗಗಳಿಗೆ ಹೋಗ್ತಾರೆ. ನೀವ್ ಹೇಳಿದ್ರಿ ಕಾಂಬೋಡಿಯಾ, ಮಲೇಷಿಯಾ ಅಥವಾ ಈ ಕಡೆ ನಮ್ಮ ಗಲ್ಫ್ ರೀಸನ್ ಬಂದ್ರೆ ಇಲ್ಲಿ ನಿಮ್ಗೆ ಬ್ಲೂ ಕಾಲರ್ಡ್ ಜಾಬ್, ನಿಮ್ಗೆ ಲೇಬರ್ ಕ್ಲಾಸ್ ಇಂದ ಹಿಡಿದು ಅನ್ಎಜುಕೇಟೆಡ್ಸ್ ಇರ್ಬೋದು, ಇಲ್ಲಿಟ್ರೇಟ್ಸ್ ಇರ್ಬೋದು, ಬಹಳಷ್ಟು ಕೆಲಸಗಳು ಮಾಡ್ಲಿಕ್ಕೆ ಬರ್ತಾರೆ. ಸೊ ಇಲ್ಲಿ ಬಹುಸಂಖ್ಯೆಯಲ್ಲಿ ಏನಾಗುತ್ತೆ, ಕಡಿಮೆ ವಿದ್ಯಾಭ್ಯಾಸ ಇರೋದು ಅಥವಾ ಕಡಿಮೆ ತಿಳುವಳಿಕೆ ಇರುವಂತಹ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಈ ದೇಶಗಳಲ್ಲಿ ಮೋಸಗಳು ಜಾಸ್ತಿ ಆಗತ್ತೆ. ಅಂತವ್ರಿಗೆ ಸುಲಭವಾಗಿ ವೀಸಾ ಸಿಗುತ್ತಾ ಸರ್? ಅದಕ್ಕೆ ಪ್ರೊಸೀಜರ್ ಇರುತ್ತಲ್ಲ, ತುಂಬಾ ಕಷ್ಟ? ಬಹಳಷ್ಟು ಪ್ರೊಸೀಜರ್ ಇದೆ. ಈ ಮೈಗ್ರೇಷನ್ ಪೋರ್ಟಲ್ ಅಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಬೇಕು. ಕೆಲವು ಈಗ ಭಾರತ ದೇಶದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಏನ್ ಹೇಳ್ತೇವೆ, ECR ಅಂಡ್ ನಾನ್ ECR ಅಂತ ಕಂಟ್ರೀಸ್ ಅಂತ ಮಾಡ್ಕೊಂಡಿದ್ದಾರೆ. ಎಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂಡ್ ನಾನ್ ಎಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು 2 ಕ್ಯಾಟಗರಿ ಆಫ್ ಕಂಟ್ರೀಸ್ ರಿಜಿಸ್ಟರ್ ಮಾಡಿದ್ದಾರೆ. 10th ಸ್ಟ್ಯಾಂಡರ್ಡ್ ಗಿಂತ ಕಡಿಮೆ ವಿದ್ಯಾಭ್ಯಾಸ ಅಥವಾ ವಿದ್ಯಾರ್ಹತೆ ಇರುವಂತವ್ರಿಗೆ ಎಮಿಗ್ರೇಷನ್ ರಿಕ್ವೈರ್ಮೆಂಟ್ ಇದು ಖಂಡಿತ ಬೇಕು. ಎಮಿಗ್ರೇಷನ್ ಅಲ್ಲಿ ಕ್ಲಿಯರೆನ್ಸ್, ಅದಕ್ಕೆ ಡೈರೆಕ್ಟರ್ ಆಫ್ ಪ್ರೊಟೆಕ್ಟರ್ ಎಮಿಗ್ರೆಂಟ್ ಅಂತ ಹೇಳಿ ಒಂದು ಹುದ್ದೆಯಲ್ಲಿದ್ದಾರೆ. ಅಲ್ಲಿಂದ ನೀವು ಕ್ಲಿಯರೆನ್ಸ್ ತಗೋಬೇಕು. ಅವರು ಏನ್ ಮಾಡ್ತಾರೆ, ನಿಮ್ಮ ಯಾವುದೇ ರೆಕ್ರೂಟಿಂಗ್ ಏಜೆಂಟ್ ನಿಮ್ಮ ಡಿಜಿ ಲಾಕರ್ ಅಲ್ಲಿ ಈ ಎಂಪ್ಲಾಯರ್ ಏನ್ ಕಾಂಟ್ರಾಕ್ಟ್ ಇರುತ್ತೆ, ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಮಧ್ಯೆ ಏನ್ ಕಾಂಟ್ರಾಕ್ಟ್ ಆಗಿರುತ್ತೆ ಅದನ್ನ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಪ್ಲೋಡ್ ಮಾಡಿ ಸಂಪೂರ್ಣವಾಗಿ ನಮ್ಮ ವಿದೇಶಾಂಗ ಇಲಾಖೆ ಅದನ್ನ ಮೇಲುಸ್ತುವಾರಿ ವಹಿಸಿ ಅದನ್ನ ವೆರಿಫೈ ಮಾಡುತ್ತೆ. ಅದ್ರಲ್ಲಿ ಏನಾದ್ರೂ ನ್ಯೂನತೆಗಳೋ ತಪ್ಪುಗಳೋ ಕಂಡು ಬಂದ್ರೆ ಅದನ್ನ ಅಲ್ಲೇ ಬ್ಲಾಕ್ ಮಾಡ್ತಾರೆ. ಈ ತರ ಪ್ರೊಸೀಜರ್ ಅಂದ್ರೆ ಈಗಿನ ಯುವಕರು ಸ್ವಲ್ಪ ಆದಷ್ಟು ಹೆಚ್ಚು, ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ನಾವು ಅದ್ರ ಅಂಕಿ ಸಂಖ್ಯೆ ನೋಡ್ತಾ ಇದ್ರೆ ವಿದೇಶದಿಂದ ಭಾರತೀಯಕ್ಕೆ ಕರ್ಕೊಂಡ್ ಬರ್ತಿರೋ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ, ರಕ್ಷಣೆ ಮಾಡ್ಕೊಂಡ್ ಬರ್ತಿರೋ ಸಂಖ್ಯೆ.
ಸೊ ಅಂದ್ರೆ ಅಲ್ಲಿಂದ ಕರ್ಕೊಂಡ್ಬರ್ತೋ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಇಲ್ಲಿ ಹೋಗೋರ್ ಸಂಖ್ಯೆ ಅಷ್ಟೇ ಜಾಸ್ತಿ ಆಗಿರುತ್ತೆ ಅಂತ. ನಿಜ. ಈಗ ನಾವೇನಪ್ಪ ಕಿವಿ ಮಾತು ಹೇಳ್ಬೋದು ಅಂತ ಹೇಳಿದ್ರೆ, ದಯಮಾಡಿ ನೀವು ಯಾರಾದ್ರೂ ಹೊಸದಾಗಿ ವಿದೇಶಕ್ಕೆ ಏನಾದ್ರು ನಿಮ್ಗೆ ಕೆಲಸ ಸಿಕ್ಕಿದೆ ಅಥವಾ ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ ಕೆಲ್ಸಕ್ಕೆ ಸೇರಿಸ್ಕೊಡ್ತೀನಿ ಅಂತ ಯಾವ್ದು ಹೇಳಿದ್ರೆ, ನಿಮ್ಮ ವಿಶ್ವಾಸಾರ್ಹ ಮೂಲಗಳು ಮಾತ್ರ ಇದ್ರೆ ಮಾತ್ರ ಹೋಗಿ. ನಿಮ್ಮ ಸ್ವಂತಹ ಅತಿ ಆಪ್ತರಾದಂತ ಸಂಬಂಧಿಕರು ಯಾರಾದ್ರೂ ಅಥವಾ ನಿಮ್ಮ ಕುಟುಂಬಸ್ಥರು ಯಾರಾದ್ರೂ ಅಥವಾ ನಿಮ್ಗೆ ನಂಬಿಕೆ ಇರುವಂತಹ ಸ್ನೇಹಿತರು ಯಾರಾದ್ರೂ ಕರೆದ್ರೆ ಅಂತ ಒಂದು ವಿಶ್ವಾಸಾರ್ಹ ಮೂಲಗಳೇನಾದ್ರು ಸಿಕ್ಕಿದ್ರೆ ಮಾತ್ರ ನೀವು ಹೋಗಿ. ಹಾಗೆ ನಿಮ್ಗೆ ಯಾವ್ದಾದ್ರು ಒಂದು ಜಾಬ್ ಆಫರ್ ಬಂದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್, ಅವ್ರದ್ದು ಡೊಮೈನ್ ರಿಜಿಸ್ಟರ್ ಆಗಿದ್ಯಾ, ಇದನ್ನೆಲ್ಲ ನೀವು ರಿಜಿಸ್ಟರ್ಡ್ ವೆಬ್ಸೈಟ್ಸ್ ನಲ್ಲಿ ಏನಂತಾರಲ್ಲ ವೆರಿಫಿಕೇಶನ್ ಮಾಡಿ ಆಮೇಲೆ ಹೋಗೋದು ಬಹಳ ಉತ್ತಮ. ವಂಚಕರ ಜನರು ಇದನ್ನು ಯಾಕೆ ಮಾಡಕ್ ಆಗಲ್ವಾ ಸರ್? ಇದನ್ನೆಲ್ಲ ಚೆಕ್ ಮಾಡ್ಕೊಂಡ್ ಬರ್ತಾರೆ ಅನ್ನೋ ಕಾರಣಕ್ಕೆ ಡೊಮೈನ್ ನೀವೊಂದು ನ್ಯೂಸ್ ಚಾನಲ್ ಮಾಡ್ತಾ ಇದೀರಾ, ನಿಮ್ಗೊಂದು ಸ್ಟ್ಯಾಂಡ್ ಬೈ ಆಗಿ ಇನ್ನೊಂದು ಮಾಡ್ಬೋದು, ಬಟ್ ಸೇಮ್ ಡೊಮೈನ್ ಇಟ್ ಕ್ಯಾನಾಟ್ ಬಿ ಗೆಟ್. ಓಕೆ, ಸೇಮ್ ಅಂದ್ರೆ ಇಂಥವನ್ನೆಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಯುವಕರು. ಹೌದು, ನೀವು ಅಫಿಷಿಯಲ್ ಆಗಿ ನೀವು ಖಾತ್ರಿ ಪಡಿಸ್ಕೋಬೇಕು ಪ್ರತಿಯೊಂದು ವಿಚಾರಗಳನ್ನು ವೆರಿಫೈ ಮಾಡಿ. ಯುವತಿಯರಿಗಿಂತ ಯುವಕರೇ ಜಾಸ್ತಿ ಇದಕ್ಕೆ ಮೋಸ ಜಾಲಕ್ಕೆ ಬಲಿಯಾಗ್ತಾ ಇರೋದು. ನಾವು ಏನಂತಾರಲ್ಲ ಆಸೆ ಪಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕಷ್ಟೇ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಸಜೆಷನ್, ಈಗ ಈ ತರ ಜಾಲಗಳಿಗೆ ಸಿಲುಕದೇ ಇರೋದಕ್ಕೆ ಅಥವಾ ಇದನ್ನ ಹೇಗೆ ರಕ್ಷಣೆ ಪಡೋದಕ್ಕೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸೊ ಬಹಳ ಎಚ್ಚರವಾಗಿರಿ. ನೀವು ವಿದೇಶಕ್ಕೆ ಇದು ನೌಕರಿ ಹುಡ್ಕೊಂಡು ಬಂದು ಒಂದು ಬದುಕು ಕಟ್ಕೊಳ್ಳೋದು ಬಹಳ ಉತ್ತಮವಾದ ವಿಷಯ. ಆದ್ರೆ ಇಲ್ಲಿ ಎಲ್ಲೂ ಎಚ್ಚರ ತಪ್ಪಬೇಡಿ. ದಯಮಾಡಿ ತಮಗೆ ಬಂದಂತಹ ಉದ್ಯೋಗದ ಆಫರ್ ಇರ್ಬೋದು ಅಥವಾ ನಿಮಗ್ ಬಂದಿರೋ ಮಾಹಿತಿ ಇದು 100% ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಖಾತ್ರಿ ಪಡಿಸ್ಕೊಂಡಾದ್ಮೇಲೆ ಆ ದೇಶಕ್ಕೆ ಹೋಗೋಕ್ ಮುಂಚೆ ಅಲ್ಲಿಂದು ಒಂದಷ್ಟು ವೆರಿಫಿಕೇಶನ್ಸ್ ಗಳು ಮಾಡ್ಕೊಳ್ಳಿ. ನಿಮ್ಗೆ ಬಲ್ಲ ಮೂಲಗಳು ಯಾರಾದ್ರೂ ಇದ್ರೆ ಅಥವಾ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಪ್ರವಾಸಿ ಭಾರತದ ಹೆಲ್ಪ್ ಲೈನ್ ರೌಂಡ್ ದ ಕ್ಲಾಕ್ ಇರುತ್ತೆ, ನೀವು ಇಂಡಿಯಾದಲ್ಲೇ ವಿಚಾರಿಸಬಹುದು. ಇದನ್ನೆಲ್ಲ ನೀವು ವೆರಿಫೈ ಮಾಡ್ಕೊಂಡು ಖಾತ್ರಿ ಆದ್ಮೇಲೆ ಮಾತ್ರ ನೀವು ದೇಶ ಬಿಡಿ, ಅಲ್ಲಿ ತನಕ ನೀವು ಬರ್ಬೇಡಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್, ಫೆಡೋ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಪ್ರಭು ಅವರೇ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.